ಇವತ್ತಿನಿಂದ ಕೇಂದ್ರದ ಬಜೆಟ್ ಅಧಿವೇಶನ. ಜಂಟಿ ಅಧಿವೇಶನ ಉದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಷಣ ಮಾಡಲಿದ್ದಾರೆ. ಬಜೆಟ್ ಅಧಿವೇಶನಕ್ಕೆ ಸಿದ್ಧವಾಗಿ ನಿಂತಿವೆ ಸರ್ಕಾರ ಮತ್ತು ಪ್ರತಿಪಕ್ಷಗಳು. ಅಧಿವೇಶನದಲ್ಲಿ ಸರ್ಕಾರವನ್ನು ಕಟ್ಟಾಕೋದಕ್ಕೆ ವಿಪಕ್ಷಗಳು ಸಫಲವಾಗುತ್ತವಾ? ಇಂಡಿಯಾ ಕೂಟದಲ್ಲಿ ಬಿಕ್ಕಟ್ಟಿನ ನಡುವೆಯೂ ಒಗ್ಗಟ್ಟು ಕಂಡುಬರುತ್ತಾ? ಮೋದಿ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳ ಅಸ್ತ್ರ ಏನಾಗಿರುತ್ತೆ? ನಿನ್ನೆ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ನಡೆಯಿತು. ಅಧಿವೇಶನದಲ್ಲಿ ಸಹಕರಿಸುವಂತೆ ಎಲ್ಲ ಪಕ್ಷಗಳಿಗೆ ಮನವಿ ಮಾಡಲಾಗಿದೆ. ಅಧಿವೇಶನ ಸರಾಗವಾಗಿ ನಡೆಸೋದಕ್ಕೆ ಸರ್ಕಾರ ಪ್ರಯತ್ನಿಸ್ತಾ ಇದೆ. ಲೋಕಸಭೆ ಚುನಾವಣೆ ಹೊಸ್ತಿಲಿಗೆ ಬಂದಿದೆ ಬಜೆಟ್. ಪ್ರಧಾನಿ ಮೋದಿ 2ನೇ ಅವಧಿಯ ಕೊನೆಯ ಬಜೆಟ್ ಫೆಬ್ರವರಿ 1ಕ್ಕೆ ಬಜೆಟ್ ಮಂಡಿಸ್ತಾರೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ 14 ಸಂಸತ್ ಸದಸ್ಯರ ಅಮಾನತು ವಾಪಸ್. ಕಲಾಪಕ್ಕೆ ಅಡ್ಡಿಪಡಿಸಿದ್ದಕ್ಕೆ ಈ ಸದಸ್ಯರು ಅಮಾನತಾಗಿದ್ದರು. ಪ್ರಹ್ಲಾದ್ ಜೋಶಿ ಮನವಿ ಮೇರೆಗೆ ಅಮಾನತನ್ನ ವಾಪಸ್ ಪಡೆಯಲಾಗಿದೆ. ಪ್ರಶಾಂತ್, 2ನೇ ಅವಧಿಯ ಕೊನೆಯ ಬಜೆಟ್ ಏನೆಲ್ಲ ಗಮನ ಸೆಳೀತಾ ಇದೆ ನೋಡಿ. ಒಂದು ಈ ಚುನಾವಣೆಗೆ ಮುಂಚಿನ ಈ ಲೋಕಸಭೆ ಲೋಕಸಭೆಯಲ್ಲಿ ಯಾರು ಆಯ್ಕೆಯಾಗಿದ್ದಾರೆ ಅವರ ಒಂದು ಕೊನೆಯ ಅಧಿವೇಶನ ಇದು. ಹೀಗಾಗಿ ಒಂದು ನಿಶ್ಚಿತವಾಗಿ ಒಂದು ಕುತೂಹಲವೂ ಇರುತ್ತೆ ಮತ್ತು ತುಂಬ ಏನೋ ನಡೆಯುತ್ತೆ ಅಂತಕ್ಕಂಥದ್ದು ಕೂಡ ಇರಲ್ಲ. ನಾಳೆ ಬಜೆಟನ್ನು ನಿರ್ಮಲಾ ಸೀತಾರಾಮನ್ ಮಂಡಿಸ್ತಾರೆ. ಒಂದು ಇಂಟ್ರಿಮ್ ಬಜೆಟನ್ನು ಮಂಡಿಸ್ತಾರೆ. ಚುನಾವಣೆಗೆ ಮುಂಚೆ 4 ತಿಂಗಳ ಕಾಲ ಮಾತ್ರ ಅದಕ್ಕೆ ಒಪ್ಪಿಗೆಯನ್ನು ಯಾವತ್ತಿಗೂ ತೆಗೆದುಕೊಳ್ಳಲಾಗುತ್ತೆ. ಹೀಗಾಗಿ ಒಂದು ಇಂಟ್ರಿಮ್ ಬಜೆಟನ್ನು ನಿರ್ಮಲಾ ಸೀತಾರಾಮನ್ ಮಂಡಿಸ್ತಾರೆ. ಇಂಟ್ರಿಮ್ ಬಜೆಟನ್ನು ನೋಡಿದಾಗ 1947ರಲ್ಲಿ ಮೊದಲ ಬಾರಿ ಇಂಟ್ರಿಮ್ ಬಜೆಟ್ ಮಂಡನೆ. ಚುನಾವಣೆಯ ಮುಂಚಿನ ಎಲ್ಲ ಬಜೆಟ್ಗಳು ಇಂಟ್ರಿಮ್. ಮೊದಲು ಸರ್ಕಾರಗಳು ಚುನಾವಣೆಯ ಮುಂಚಿನ ಏನೊಂದು ಬಜೆಟ್ ಇರ್ತಾಯಿತ್ತು ಅದರಲ್ಲಿ ಭಾಳ ಘೋಷಣೆಗಳನ್ನು ಮಾಡಲಿಕ್ಕೆ ಹೋಗ್ತಾ ಇರಲಿಲ್ಲ. ಯಾಕಂದರೆ ಒಂದು ನಾರ್ಮ್ ಇತ್ತು. ಹೊಸದಾಗಿ ಬಂದಿರತಕ್ಕಂಥ ಸರ್ಕಾರಕ್ಕೆ ಅವಕಾಶವನ್ನು ಕೊಡಬೇಕು ಅನ್ನುವ ಕಾರಣಕ್ಕೋಸ್ಕರ. ಆದರೆ ಇತ್ತೀಚಿನ ದಿನಗಳಲ್ಲಿ ಚುನಾವಣೆಗೆ ಮುಂಚಿನ ಬಜೆಟ್ಗಳನ್ನು ಒಂದು ರೀತಿ ಜನಪ್ರಿಯ ಬಜೆಟ್ಗಳನ್ನಾಗಿ ಮಾಡ್ತಕ್ಕಂಥ ಒಂದು ಪ್ರಯತ್ನವೂ ಕೂಡ ಎಲ್ಲ ಸರ್ಕಾರಗಳಿಂದ ನಡೆಯುತ್ತೆ. ಅನೇಕ ಟ್ಯಾಕ್ಸ್ ಕಟ್ಸ್ಗಳಿಂದ ಹಿಡಿದು ಅನೇಕ ಹೊಸ ಹೊಸ ಯೋಜನೆಗಳನ್ನು ಘೋಷಿಸುವವರೆಗೆ ಸರ್ಕಾರಗಳು ಮುಂದೆ ಹೋಗ್ತವೆ. ಮತ್ತು ನನಗನ್ಸುತ್ತೆ ನಾಳೆ ನಿರ್ಮಲಾ ಸೀತಾರಾಮನ್ ಮಂಡಿಸ್ತಕ್ಕಂಥ ಬಜೆಟ್ನಲ್ಲಿ ಆ ದೃಷ್ಟಿಯಿಂದ ಮತದಾರರಿಗೆ ಹತ್ತಿರವಾಗ್ತಕ್ಕಂಥ ಅನೇಕ ಯೋಜನೆಗಳನ್ನು ಸರ್ಕಾರ ಪ್ರಕಟಿಸ್ಬೋದು ಅಂತಕ್ಕಂಥ ನಿರೀಕ್ಷೆ ಇದೆ. ಆ್ಯಸ್ ಯೂಸ್ವಲ್, ನಂಗೆ ಗೊತ್ತಿಲ್ಲ ಮಾಡ್ತಾರೋ ಇಲ್ಲೋ, ಟ್ಯಾಕ್ಸ್ ಕಟ್ನ ನಿರೀಕ್ಷೆ ಪ್ರತಿ ಬಾರಿ ಒಂದು ಇರುತ್ತೆ. ಈಗ ಸರ್ಕಾರ ಪ್ರತಿ ಬಾರಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಅಂತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನೆ. ಆದರೆ ಟ್ಯಾಕ್ಸ್ ರೀಸ್ಟ್ರಕ್ಚರ್ ಬಗ್ಗೆ ಒಂದು ಪ್ರತಿ ಬಾರಿ ಒಂದು ಚರ್ಚೆ ಇರುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಡಿಜಿಟಲ್ ಬಗ್ಗೆ ಹೆಚ್ಚು ಒತ್ತನ್ನು ಈ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ನೀಡ್ತಕ್ಕಂಥ ಒಂದು ಸಾಧ್ಯತೆಗಳಿವೆ. ಈಗಾಗಲೇ ನಾವು ಡಿಜಿಟಲ್ ಪೇಮೆಂಟ್ನ ದೃಷ್ಟಿಯಿಂದ ಬಹಳ ಮುಂದೆ ಹೋಗಿದ್ದೀವಿ. ಆದರೆ ಅದನ್ನು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಕನ್ವರ್ಜ್ ಮಾಡ್ತಕ್ಕಂಥದ್ದರ ಬಗ್ಗೆ ಈ ಬಜೆಟ್ನಲ್ಲಿ ಹೆಚ್ಚು ಒತ್ತಿರಲಿದೆ ಅಂತಕ್ಕಂಥದ್ದು. ಆ್ಯಸ್ ಯೂಸ್ವಲ್ ಇನ್ಫ್ರಾಸ್ಟ್ರಕ್ಚರ್ ಸಪ್ತರ್ಷಿಗಳನ್ನು ನಿರ್ಮಲಾ ಸೀತಾರಾಮನ್ ಗುರುತಿಸಿದ್ರು. ಅದರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇತ್ತು, ಅದರಲ್ಲಿ ರೋಬಸ್ಟ್ ಎಕಾನಮಿ ಇತ್ತು, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನಿಂದ ಹಿಡಿದು ವಿದೇಶಿ ಬಂಡವಾಳ ಹೂಡಿಕೆಯ ಬಗ್ಗೆ ಅನೇಕ ಸಪ್ತರ್ಷಿ ಯೋಜನೆಗಳನ್ನು ನಿರ್ಮಲಾ ಸೀತಾರಾಮನ್ ಪ್ರಕಟಿಸಿದರು. ಅದಕ್ಕೆ ಹೆಚ್ಚು ಹಣ ಹೊಂದಿಸ್ತಕ್ಕಂಥ ಸಾಧ್ಯತೆಗಳಿವೆ. 1 ಅಥವಾ 2 ಯೋಜನೆಗಳು ಚುನಾವಣೆಯ ದೃಷ್ಟಿಯಿಂದ ಕ್ಯಾಚಿಯಾಗಿರ್ತಕ್ಕಂಥ ಯೋಜನೆಗಳು ಬರಬಹುದು ಅಂತಕ್ಕಂಥದ್ದನ್ನು ಕೂಡ ಹಣಕಾಸು ಇಲಾಖೆಯ ಮೂಲಗಳು ತಿಳಿಸ್ತಾ ಇವೆ. ಐ ಆಮ್ ನಾಟ್ ಶ್ಯೂರ್, ಯಾಕಂದರೆ ಇಂಥವು ನಿಮಗೆ ಬಜೆಟ್ ಮಂಡನೆ ಆಗೋವರೆಗೆ ಯಾವುದೂ ಕೂಡ ಸ್ಪಷ್ಟ ಆಗೋಲ್ಲ. ಇನ್ನೊಂದು ಕಡೆ ಬಜೆಟ್ ಅಧಿವೇಶನ ಇದೆ. ಬಜೆಟ್ ಅಧಿವೇಶನ 2 ಹಂತದಲ್ಲಿ ನಡೆಯುತ್ತೆ. ಮೊದಲು 15 ದಿನ ಈ ಬಜೆಟ್ ಮಂಡನೆಯಾಗಿ ಮೊದಲು ರಾಷ್ಟ್ರಪತಿಗಳ ಭಾಷಣ, ಅದಾದಮೇಲೆ ಬಜೆಟ್ ಮಂಡನೆಯಾಗುತ್ತೆ, ಅದಾದಮೇಲೆ ರಾಷ್ಟ್ರಪತಿಗಳ ಭಾಷಣದ ಮೇಲೆ ವಂದನೆಯ ಮೇಲಿನ ಚರ್ಚೆ. ಅದು ಈ ಬಾರಿಯ ಅತ್ಯಂತ ಹೆಚ್ಚು ಕುತೂಹಲ ಅಂತ ನನಗನ್ಸುತ್ತೆ. ಯಾಕಂದರೆ ಚುನಾವಣೆಗೆ ಮುಂಚೆ ಈ ವಂದನೆಯ ಮೇಲಿನ ಚರ್ಚೆಯಲ್ಲಿ ಲೋಕಸಭೆಯಲ್ಲಿ ಒಂದಿಷ್ಟು ಚರ್ಚೆಗಳನ್ನು ನಿರೀಕ್ಷಿಸಬಹುದಾ ಅಂತಕ್ಕಂಥದ್ದು ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷಗಳಿಂದ. ಯಾಕಂದರೆ 17 ಸಂಸದರನ್ನು ಅಮಾನತುಗೊಳಿಸಲಾಗಿತ್ತು. ಈಗ ಈ ಅಧಿವೇಶನದಲ್ಲಿ ಅವರನ್ನು ಅಮಾನತನ್ನು ರದ್ದುಗೊಳಿಸಲಾಗಿದೆ. ಹೀಗಾಗಿ ನಿಶ್ಚಿತವಾಗಿ ಒಂದಿಷ್ಟು ಭಾಷಣಗಳ ತೂತು ಮೇಮೆ ಅಥವಾ INDIA ಒಕ್ಕೂಟದಲ್ಲಿ ನಡೆದಿರ್ತಕ್ಕಂಥ ಸಂಚಲನದ ಪ್ರಭಾವ ಕೂಡ ಪಾರ್ಲಿಮೆಂಟ್ನಲ್ಲಿ ಇರುತ್ತಾ ಅಂತಕ್ಕಂಥದ್ದು ಕೂಡ ನೋಡಬೇಕಾಗಿರ್ತಕ್ಕಂಥ ಸಂಗತಿ. ನಂತರ ನಿಮಗೆ ಫೈನಾನ್ಸ್ ಬಿಲ್ಲನ್ನು ಕೂಡ ಅಂಗೀಕಾರಗೊಳಿಸಲಾಗುತ್ತೆ.
ತುಂಬ ಏನಂದರೆ ಭಾಳ ಎಕ್ಸ್ಪೆಕ್ಟೇಷನ್ ಇರಬೇಕಾಗಿಲ್ಲ. ಯಾಕಂದರೆ ಚುನಾವಣೆಯ ಕಾರಣದಿಂದ ಹೌದು. ಆಡಳಿತ ಪಕ್ಷ ಇರ್ಬೋದು, ವಿಪಕ್ಷಗಳಿರ್ಬೋದು, ಪ್ಲೇಯಿಂಗ್ ಟು ದ ಗ್ಯಾಲರಿ ಮಾಡ್ತವೆ. ತುಂಬ ಏನು ಸೀರಿಯಸ್ ಬಿಸ್ನೆಸ್ ನಡೆಯುತ್ತೆ ಅಂತಕ್ಕಂಥದ್ದಿಲ್ಲ. ಆದರೆ ರುಟೀನ್ ಆಗಿರ್ತಕ್ಕಂಥ ಈ ಬಜೆಟ್ ಮಂಡನೆ, ಅದನ್ನು ಅಂಗೀಕಾರಗೊಳಿಸ್ತಕ್ಕಂಥದ್ದು, ರಾಷ್ಟ್ರಪತಿಗಳ ಭಾಷಣ, ಅದರ ಮೇಲಿನ ಚರ್ಚೆ, INDIA ಒಕ್ಕೂಟದಲ್ಲಿ ಏನು ಸ್ಪ್ಲಿಟ್ ಆಗಿದೆ ಅದು ಪಾರ್ಲಿಮೆಂಟ್ನಲ್ಲಿ ಏನು ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು ಕೂಡ. ಯಾಕಂದರೆ ಈಗ ನಿತೀಶ್ ಕುಮಾರ್ ಅವರ ಪಕ್ಷ ವಿಪಕ್ಷಗಳಲ್ಲಿತ್ತು, ಅದು ಆಡಳಿತ ಪಕ್ಷದ ಸಾಲಿಗೆ ಬಂದು ಸೇರುತ್ತೆ. ಮಮತಾ ಬ್ಯಾನರ್ಜಿ ಮತ್ತು ಅರವಿಂದ್ ಕೇಜ್ರಿವಾಲ್ ಹೆಚ್ಚು ಕಡಿಮೆ INDIA ಒಕ್ಕೂಟದಿಂದ ಹೊರಗಡೆ ಬಂದಂಗಾಗಿದೆ. ಸೊ INDIA ಒಕ್ಕೂಟ ಯಾವ ಒಂದು ಅಗ್ರೆಸಿವ್ ಪೋಸ್ಚರಿಂಗಲ್ಲಿ ಕಾಣ್ತಾ ಇತ್ತು, ಆ ಪೋಸ್ಚರಿಂಗ್ ಈಗ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಕಾಣುತ್ತಾ, ಅದು ಈ ಸೆಷನ್ನ ಕುತೂಹಲ ಅಂತ ನನಗನ್ಸುತ್ತೆ. ರೈಟ್. ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಬ್ರೇಕ್ನ ನಂತರ ರಾಜ್ಯದ ಸುದ್ದಿಗೆ ಬರೋಣ. BJP JDS ಮೈತ್ರಿಯಲ್ಲಿ ಏನಾಗ್ತಾ ಇದೆ ತಿಳಿಯೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.